ಯಾಕೋ ಯಾಕೆ ಕಿರ್ಚ್ಕೊಂಡ್ ಬರ್ತಾ ಇದ್ಯಾ? ನೋಡು, ಇದೇ ಲಾಸ್ಟ್ ಪ್ಲಾನ್. ಇದು ಕೊಪ್ಲಿಲ್ಲ ಅಂದ್ರೆ ಆಮೇಲೆ ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ಏನದು? ಇವತ್ತೊಂದು ಸ್ಟ್ರಾಂಗ್ ಸರ್ಕ್ ತಂದಿದ್ದೀನಿ. ಬಡ್ಡಿ ಮಗನ್ ಗಂಟ್ಲಲ್ಲಿ ಇಳಿತಿದ್ದಂಗೆ ನಿಮ್ಮಪ್ಪ ಮೆಂಟ್ಲಾಗ್ಬಿಡ್ತಾನೆ. ನಾನು ಅದನ್ನೇ ಕಾಯ್ತಾ ಇರ್ತೀನಿ. ಆಮೇಲೆ ಮದುವೆ ಮ್ಯಾಟ್ರ್ ಎತ್ತೀನಿ. ಆಮೇಲೆ ನಿಮ್ಮಪ್ಪ ಅದಕ್ಕೆ ಸಂದೆ ಅಂತಾನೆ. ಆಮೇಲೆ ನೀನ್ ರೆಡಿ ಆಗಿರು. ಯಾಕೆ? ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ. ಆಮೇಲೆ ನಿಮ್ಮಪ್ಪ ನಮ್ಮಿಬ್ರು ಫಸ್ಟ್ ನೈಟ್ಗೆ ಹಾಸಿಗೆ ದಿಂಬು ಒಂದ್ ಚೆಂಬು ಆಲ್ರೆಡಿ ಮಾಡ್ಬೇಕಷ್ಟೇ. ಇದಕ್ಕೆ ನೀನ್ ಓಕೆನಾ? ಓಕೆ ಓಕೆ ಓಕೆ. ನಿನಗೆಷ್ಟು ಸಲ ಹೇಳಿದ್ವಿ ನನ್ನ ಮನೆ ಬಾಗಿಲಿಗೆ ಬರಬೇಡ ಅಂತ. ಇವತ್ತಿನ ಕಾರಂದಿ ಸುಟ್ಟು ಎಲ್ಲ ಬಂದು ನೀ ಡೇಟ್ ಆಗಕ್ ಮುಂಚೆ ನನಗೊಂದು ಡೌಟ್. ಏನು? ನಿನ್ ಮಗನ್ ನಾನೇ ತಾನೇ ಮದ್ವೆ ಆಗೋದು? ಅಯ್ಯೋ, ನನ್ನನಿಗೂ ನಿನ್ನನಿಗೂ ಅವಳನಿಗೂ ನೀನೇ ಮದುವೆ ಬಿಡ. ರತ್ನ ಬಂದೆ. ಅಷ್ಟೆಲ್ಲ ಕೊಡ್ಬಿಟ್ಟೇನು? ಬಿಟ್ರೆ ಒಂದೇ ಏಟ್ಲೆ ಬಾಟ್ಲಿ ಔಟು. ಮಾವ ನಂದೇ ಸೇವೆ ಅಂತ ಹೇಳಿಲ್ಲ. ಸುಮ್ನೆ ಇರ್ಬೇಕು. ಸುಮ್ನೆ ಏರ್ತಾರೆ. ಜಾಣ ಮರಿ ಮಾವ ಚೆನ್ನಾಗಿ ಕುಡಿತಾನೆ. ತಾಳಿ ಇವತ್ತೇ ಕಟ್ಟು ಬತ್ತಾನೆ. ಅಯ್ಯೋ, ಈಗ್ಲೇ ಕಟ್ಕೊ ಬಿಡಲೇ. ಮ್ಯಾಟರ್ ಸೂಪರ್ ಆಗಿ ವರ್ಕೌಟ್ ಆಗ್ತಾ ಇದೆ. ಫಸ್ಟ್ ನೈಟು ಇವತ್ತೇ ತಾನೆ? ಇವತ್ತಿನ ಎಲ್ಲಾ ನೈಟು ನಿಂದೆ. ಯಾವ್ದಕ್ಕೂ ನೀನ್ ರೆಡಿ ಆಗಿರು. ಮಗ ಇನ್ನೆರಡು ದಿವಸ ಇದ್ದಡಂಗಿಲ್ಲ. ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ. ನನ್ನ ಮಗನಲ್ಲೇ ನನಗೆ ಡೈಲಿ ಗುಂಡಾಕ್ಸಿ ನನ್ನ ಮಗಳಿಗೆ ಗಂಡ ಆಗ್ಬೇಕು ಅಂತ ಮಾಡಿದ್ದೆ ಅಲ್ವಾ? ನೀನ್ ಔಟ್ ಆಗ್ಲಿಲ್ವಾ? ಔಟಾ? ಕುಡಿದ್ರೆ ತಾನಲ್ಲೇ ಔಟ್ ಆಗೋದು. ಕಲಬಟ್ಟಿ ದುರಂತ ಆದಾಗಿಂದ ನಾನು ಕುಡಿಯೋದೇ ಅಂತ ಡಿಸೈಡ್ ಮಾಡ್ಬಿಡ್ತೀನಿ. ಎಷ್ಟು ತನಕ ಬಿಟ್ಟು ಏರ್ಸಿದ್ದು? ಯಾವನ್ ಏರ್ಸಿದ್ದು? ಎಲ್ಲ ಸುರ್ದಿದ್ದು ಅಲ್ವಡಲೇ. ನಾನ್ ಮಾಡ್ತೀನಿ ಬಿಡಪ್ಪ, ನೀನ್ ಯಾಕೆ ಕಷ್ಟಪಡ್ತಿದ್ಯಾ? ನೀನ್ ಸುಮ್ನಿರಮ್ಮ. ಬಂದಾಗಿಂದ ಎಲ್ಲಾ ಕೆಲ್ಸನೂ ನೀನೇ ಮಾಡ್ತಾ ಇದೀಯಾ. ಬಂದಾಗ್ಲೇ 15 ದಿವಸ ಆಗೋಯ್ತು. ಇನ್ 15 ದಿವಸ ಕಳೆದ್ರೆ ಮತ್ತೆ ನಾವಿಬ್ರು ಸೇರೋದು ಯಾವಾಗ್ಲೂ ಏನೋ. ಅಲ್ಲಿವರೆಗಾದ್ರೂ ನನ್ ಕೈ ರುಚಿ ನೋಡ್ತಾ ಇರು. ನಾನ್ ಬೆಳೆದಿದ್ದೆ ನಿನ್ ಕೈ ತುತ್ತಿಂದಲ್ವೇನಪ್ಪ. ನಿಮ್ಮಮ್ಮ ಇರೋ ತನಕ ರುಚಿ ರುಚಿಯಾಗಿ ಅಡಿಗೆ ಮಾಡಾಕ್ತಿದ್ಲು. ದಿಢೀರಂತ ಶಿವನ್ ಪಾದ ಸೇರ್ಕೊಂಡ್ಬಿಟ್ಲು ನೋಡು. ಒಲೆ ಮುಖನೇ ನೋಡಿದಿರೋ ನಾನು ಪಟ್ಟು ಪಾಡು ಅಷ್ಟಿಷ್ಟಲ್ಲ. ಉಪ್ಪಿದ್ರೆ ಹುಳಿ ಇಲ್ಲ, ಹುಳಿ ಇದ್ರೆ ಖಾರ ಇಲ್ಲ. ಸದ್ಯ ನೀನು ಓದಕ್ಕೆ ಅಂತ ಬೆಂಗಳೂರು ಹೋದೆ ನೋಡು, ಅಲ್ಲಿಗೆ ನೀನು ಬದುಕೊಂಡೆ, ನಾನು ಬದುಕೊಂಡೆ. ಈಗ ಹಾಗಲ್ಲ ಬಿಡು. 15 ವರ್ಷದ ಎಕ್ಸ್ಪೀರಿಯನ್ಸ್. ಫಟಾಫಟ್ ಅಂತ ಅಡಿಗೆ ಮಾಡಾಕ್ ಬಿಡ್ತೀನಿ. ಹಲೋ ಹಲೋ ಹಲೋ, ಯಾರು? ಹಲೋ ಸ್ನೇಹ, ನಾನ್ ಕಣೆ ಇಂದು. ಹೇ ಹಾಯ್, ಹೌ ಆರ್ ಯು? ಟೆನ್ಷನ್ ಕಣೆ. ಯಾಕೆ? ಯು ನೋ ವಾಟ್, ನಾಳೆನೇ ನನ್ ಮದ್ವೆ. ನಾಳೆನಾ? ಸ್ನೇಹ, ನೀನ್ ಬರ್ಲೇಬೇಕು. ರಾಜರಾಜೇಶ್ವರಿ ನಗರ್ ರಿಜಿಸ್ಟರ್ ಆಫೀಸ್ ನಲ್ಲಿ ನಾಳೆ ಮದ್ವೆ ಫಿಕ್ಸ್ ಆಗಿದೆ ಕಣೆ. ಪ್ಲೀಸ್, ನೀನ್ ಬಿಟ್ರೆ ನಂಗೆ ಯಾರೇ ಇದ್ದಾರೆ. ಯು ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಓಕೆ, ಸೀ ಯು, ಬೈ. ಅಪ್ಪ, ಯಾರ್ದಮ್ಮ ಫೋನು? ನನ್ ಬೆಸ್ಟ್ ಫ್ರೆಂಡ್ ಇಂದುದು. ದಿಢೀರ್ ಅಂತ ಮದುವೆ ಫಿಕ್ಸ್. ಹೌದಾ? ನಾಳೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ಐ ಡೂ ಸಮಥಿಂಗ್. ಬೆಳಿಗ್ಗೆ ಒಂದು 6:30 ಬಸ್ ಹೊಟ್ರೆ ಅಲ್ಲಿಂದ 3 ಗಂಟೆ ಬಸ್ ಹತ್ತಿದ್ರೆ ರಾತ್ರಿ 8 ಗಂಟೆಗೆ ಬಂದ್ಬಿಡ್ತೀನಿ. ಓಕೆ ಓಕೆ. ಆಮೇಲೆ ಅವತ್ತಿನ ತರ ಮಾಡ್ಬೇಡ. ಇಲ್ಲ ಇಲ್ಲಮ್ಮ, ನಾನೇ ಬಂದು ಕಾಯ್ತಾ ಇರ್ತೀನಿ. ಅಪ್ಪ, ಹೋಯ್ತು ನಿನ್ ನಳಪಾಕ. ಅಯ್ಯೋ, ಏನಪ್ಪ ಇದು? ಇಷ್ಟು ದೊಡ್ಡ ಬೊಂಬೆ ಬರ್ತಾನೆ. ನಾನ್ ಹೇಳಿದ್ನಲ್ಲ ಬೇಡ ಬೇಡ ಅಂತ, ನೀನ್ ಕೇಳಲೇ ಇಲ್ಲ. ಕೊಡಿ ಕೊಡಿ. ಮೈ ಗಾಡ್. ಇಷ್ಟಕ್ಕೆಲ್ಲ ಅಳ್ತಿದ್ಯಾ? ಇದೆಲ್ಲ ಮಾಮೂಲಿನಮ್ಮ, ವಾಸಿ ಆಗುತ್ತೆ ಬಿಡು.
ಇದೇನಿದು ಬೆಳಿಗ್ಗೆನೆಲ್ಲ ಓಡ್ತಾ ಇದೀಯಾ? ಅರ್ಜೆಂಟ್ ಆಗಿ ಬ್ಯಾಂಗ್ಳೂರ್ ಹೋಗ್ಬೇಕು. ಲಾರಿಲಿ ಬಸ್ ಸ್ಟಾಪ್ ವರ್ಗ ಡ್ರಾಪ್ ಕೊಡಿಸ್ತೀರಾ? ಲಾರಿನಲ್ಲ, ಬೆಂಗಳೂರಿಗೆ ಹೋಗ್ಬೋದು, ಆದ್ರೆ ಮೂಟೆ ಮೇಲೆ ಕುತ್ಕೊಂಡು ಹೋಗ್ಬೇಕು. ಓಕೆನಾ? ಲಾರಿ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೆಯಾ? ಲಾರಿನೂ ಹೋಗ್ತಾ ಇದೆ, ಕಾರು ಹೋಗ್ತಾ ಇದೆ, ನಾನು ಹೋಗ್ತಾ ಇದ್ದೀನಿ, ನೀನು ಬರ್ಬೋದು. ಯೋಚನೆ ಮಾಡು, ಲಾರಿನ ಕಾರ? ಆಬ್ವಿಯಸ್ಲಿ. ನೈನಾ ಇನ್ಸಿಡೆಂಟ್ ಆದ್ಮೇಲೆ ಅವನ್ ಮುಖದಲ್ಲಿ ನಗುನೇ ನೋಡಿರ್ಲಿಲ್ಲ. ಇವತ್ತು ಫಸ್ಟ್ ಟೈಮ್ ಆ ಮುಖದಲ್ಲಿ ನಗು ನೋಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಆ ಹುಡುಗಿ. ಆ ಮುಖದಲ್ಲಿರೋ ನಗು ಹಾಗೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹೇಳಿನ್ ಅಪ್ಪ ಬ್ಯಾಂಗ್ಳೂರ್ಗೆ ಇವ್ರ ಜೊತೆ ಹೋಗ್ಬರ್ತೀನಿ. ಬಾಯ್, ಬರ್ಲಾ? ಬ್ಯಾಕ್ ಟು ಬ್ಯಾಂಗ್ಳೂರ್. ಬೆಂಗಳೂರಿಗೆ ಬಂದಿದ್ದೇ ಗೊತ್ತಾಗ್ಲಿಲ್ಲ. ಯಾ ಐ ನೋ, ನಿಮ್ ಮಾತ್ ಕೇಳ್ತಾ ಕೇಳ್ತಾ ಊರ್ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಇಷ್ಟೊತ್ತ ತನಕ ನಿಲ್ಲಿಸ್ದಂಗ್ ಮಾತಾಡಿದ್ ನಾನಾ ನೀನಾ? ನಾನೇ, ಯಾವಾಗ್ಲೂ ನಾನೇ ಮಾತಾಡೋದು. ಬಂತಾ? ಓಕೆ, ಥ್ಯಾಂಕ್ ಯು. ಎಷ್ಟೊತ್ತಿಗೆ ಬಂದು ಪಿಕ್ ಮಾಡ್ಲಿ? ಬೇಡ, ಬಸ್ಸಲ್ಲಿ ಹೋಗ್ತೀನಿ, ನಿಮ್ಗೆ ಯಾಕೆ ತೊಂದ್ರೆ? ನಾಟ್ ಅಟ್ ಆಲ್. 4 ಗಂಟೆಗೆ ಬರ್ತೀನಿ, ಇಲ್ಲೇ ಇರು. ಬರ್ಲಾ? ಚಾವ್. ಬಾಯ್. ಹಾಯ್ ಸ್ನೇಹ. Thanks for coming. ಮದುವೆ ಊಟ ಆಗ್ತದೆ ಕಣ. ಮದ್ವೆ ಊಟ ಎಲ್ಲ ಓಕೆ, ಮನೆ ಬಿಟ್ಟು ಬಂದಿದ್ದೀರಲ್ಲ, ಮುಂದಿನ ವ್ಯವಸ್ಥೆ ಬಗ್ಗೆ ಏನು? ಅಪಾರ್ಟ್ಮೆಂಟ್ ನೋಡಿದಿವ್ ಕಣೆ, ಸ್ವಲ್ಪ ಇಂಟೀರಿಯರ್ಸ್ ಮಾಡ್ಬೇಕಷ್ಟೇ. ಅಡ್ವಾನ್ಸ್ ಆಗಿದ್ದೀರಾ? ಅದ್ರಲ್ಲೆಲ್ಲ ನಿಮ್ ಫ್ರೆಂಡ್ ತುಂಬಾ ಹುಷಾರಮ್ಮ. ಮತ್ತೆ ದಿಢೀರ್ ಅಂತ ಓಡ್ ಬಂದು ಫುಟ್ಪಾತ್ ಅಲ್ಲಿ ಮಲ್ಕೊಳಕ್ಕಾಗತ್ತಾ? ನಾನಂತೂ ಬಹಳ ಪ್ರಾಕ್ಟಿಕಲ್ ಕಣೆ. ಪ್ಲಾನ್ ಮಾಡಿ ಲವ್ ಮಾಡಕ್ ಆಗಲ್ಲ, ಆದ್ರೆ ಮದ್ವೆ ಮಾತ್ರ ಪ್ಲಾನಿಂಗ್ ಆಗೇ ಇರ್ಬೇಕು. ಇಲ್ಲ ಅಂದ್ರೆ ಲೈಫ್ ಲಾಂಗ್ ಸಫರ್ ಮಾಡ್ಬೇಕು. ವಾವ್, ಯು ಆರ್ ಪರ್ಫೆಕ್ಟ್ಲಿ ರೈಟ್. ಎಷ್ಟ್ ಸತಿ ಟೈಮ್ ನೋಡ್ತೀಯ? ಇಟ್ಸ್ ಜಸ್ಟ್ 3:30. ಐ ನೋ, ವಿಶ್ವಾಸ್ ಅಲ್ಲಿಗೆ 4 ಗಂಟೆಗೆ ಬಂದ್ಬಿಡ್ತಾರೆ. ನಾನು ಹೊಡ್ತೀನಿ. ಸ್ನೇಹ, ನಾನ್ ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ನಾನು ಆಟೋಲ್ ಹೋಗ್ತೀನಿ. ಯು ಹ್ಯಾವ್ ಅ ಗುಡ್ ಟೈಮ್, ಆಲ್ರೈಟ್? ಇಲ್ಲೇ ಸ್ಟಾಪ್ ಸ್ಟಾಪ್. ಲುಕಿಂಗ್ ಬ್ಯೂಟಿಫುಲ್. ನಿನ್ನ ಈ ಡ್ರೆಸ್ ಅಲ್ಲಿ ನೋಡ್ತಾ ಇದ್ರೆ ಏನನ್ಸುತ್ತೆ ಗೊತ್ತಾ? ಏನನ್ಸುತ್ತೆ?
ಹೆದರ್ಕೊಂಡ್ಯಾ? ಸಾರಿ, ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, ಬರೋದು ಸ್ವಲ್ಪ ಲೇಟ್ ಆಯ್ತು. ಅದ್ ಸರಿ, ಮದ್ವೆ ಹೇಗಾಯ್ತು? ಸಕ್ಕತ್ತಾಗಿತ್ತು. ಯು ನೋ ವಾಟ್, ಅವ್ರ ಹನಿಮೂನ್ಗೆ ಯುರೋಪ್ ಹೋಗ್ತಾ ಇದ್ದಾರೆ. ಓಹೋ, ಯುರೋಪ್ ಹೋದ್ರೆ ಹನಿಮೂನಾ? ಯು ನೋ. ಸ್ನೇಹ, ಸ್ನೇಹ, ಮನೆ ಬಂತು. ಬರ್ಲಾ? ಓಕೆ, ಗುಡ್ ನೈಟ್. ನನ್ನೇಕಪ್ಪ ಏನ್ ಮಾಡ್ತಾ ಇದ್ಯಾ? ಏನ್ ಸಾಹೇಬ್ರು ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಿದ್ದೀರಾ? ಯು ಲುಕಿಂಗ್ ನೈಸ್. ಸಮಥಿಂಗ್ ಸ್ಪೆಷಲ್? ಪ್ರೇಮ್, ಅಮ್ಮಂಗೆ ಹೇಳ್ಬಿಡು ನಾ ಹೊರಗಡೆ ಹೋಗ್ತಾ ಇದ್ದೀನಿ, ಬರೋದ್ ಸಾಯಂಕಾಲ ಲೇಟ್ ಆಗತ್ತೆ. ಓಕೆ, ಬಾಯ್. ವಿಶ್ವಾಸಲ್ಲಿ ಕಾಣಿಸ್ತಾ ಇಲ್ಲ. ವಿಶ್ವಾಸಪ್ಪ ಬೆಳಗ್ಗೆನೆ ಹೋದ್ರು. ಹೌದು, ವಿಶ್ವಾಸಪ್ಪ ಯಾರ ಹತ್ರನು ಮಾತಾಡ್ದಾರ ಮನುಷ್ಯ. ನಿನ್ ಹತ್ರ ಮಾತ್ರ ಏನಂತ ಮಾತು? ಇಬ್ರು ಬೆಂಗಳೂರಿಗೆ ಹೋದ್ರಿ, ಒಟ್ಟಿಗೆ ಒಟ್ಟಿಗೆ ವಾಪಸ್ ಬಂದ್ರಿ. ಏನೋ ಮಾತಾಡ್ಲಿಲ್ವಾ? ಮಾತಾಡಿದ್ರು. ಏನ್ ಮಾತಾಡಿದ್ರಿ? ತೋಟದ ಬಗ್ಗೆ, ಗೊಬ್ಬರದು, ಲಾರಿ ಬಗ್ಗೆ, ಕಾಫಿ ರೇಟ್ ಬಗ್ಗೆ, ಆಮೇಲೆ ಆಮೇಲೆ ಅಷ್ಟೇ. ಅಷ್ಟೇನಾ? ಅಷ್ಟೇ ಅಷ್ಟೇ. ಏಯ್ ಏಯ್, ನಿನ್ ಏನಕ್ಕೂ ಪ್ರಯೋಜನ ಇಲ್ಲ ಕಣ. ಏನೋ ಘನಂದಾರಿ ವಿಷಯ ಹೇಳ್ತಾಳೆ ಅಂತಂದ್ರೆ ಲಾರಿ ಅಂತೆ, ಕಾಫಿ ಅಂತೆ, ಬಸ್ ಅಂತೆ. ಚೆನ್ನಾಗ್ ತಗೋ ಅಮ್ಮ. ಸ್ನೇಹಾಗೆ ಶೀತ ಆಗಿತ್ತು. ನಾನು ನೋಡ್ತಾನೆ ಇದ್ದೀನಿ, ಬಂದಾಗಿಂದ ಉಪಚಾರ ಜಾಸ್ತಿ ಆಗೋಯ್ತು. ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಿದ್ರೇನೆ ಚಂದ. ಶಾಂತ, ಗೆಸ್ಟ್ಗಳು ಬಂದಿದ್ದಾರೆ, ಬೇಗ 5-6 ಜನಕ್ಕೆ ಕಾಫಿ ಕಳಿಸು. ಈ ಸಲ ಅಮ್ಮನವ್ರ ಪೂಜೆ ನಿಮ್ ಸರ್ದಿ. ನಮ್ ಸೇವೆ ಅದ್ದೂರಿಯಾಗಿರ್ಬೇಕು. ಅಮ್ಮನವರಿಗೆ ಸೀರೆ ಒಡವೆ ಎಲ್ಲ ನಾನ್ ತರ್ತೀನಿ, ಬಾಕಿದನ್ನೆಲ್ಲ ನೀವ್ ಏರ್ಪಾಡು ಮಾಡ್ಕೊಳ್ಳಿ, ಸರಿನಾ? ಆಯ್ತಮ್ಮ, ನೀವ್ ಹೇಳ್ದಾಗ ಆಗ್ಲಿ. ಈ ವರ್ಷದ ಸ್ಪೆಷಲ್ ಏನಂದ್ರೆ ನಮ್ಮಿಬ್ಬರು ಮಕ್ಕಳು ಬಹಳ ವರ್ಷಗಳ ನಂತರ ಪೂಜೆ ಟೈಮ್ ನಲ್ಲಿ ಈ ಊರಲ್ಲೇ ಇದ್ದಾರೆ. ಅವ್ರನ್ನ ಕರ್ಕೊಂಡ್ ಬರ್ತೀವಿ. ಆ ದೇವಿನೇ ಅವ್ರನ್ನ ಕರ್ಸ್ಕೊಂಡಿದ್ದಾರೆ. ಹೇಳದ್ನಲ್ಲೋ ಲುಚ್ಚ ಲಫಂಗ ಲೋಫರ್ ನನ್ ಮಗನ, ನನ್ ಮನೇಲಿ ಬಂದು ನನ್ ಮಗಳ ಜೊತೆ ಅಯ್ಯೋ ನಿನ್ನ ಕೊಚ್ಚಿ ಸಾಯ್ತ ಬಿಡಲ್ಲ. ಯಾಕಲೇ ಲಕ್ಕಡ ಹೊಡೆದು ಬಿಡ್ತೇನಾ? ಇಲ್ಲಪ್ಪ, ನನ್ನ ಕೊಲೆ ಮಾಡಿ ಪಾಪ ನೀನ್ ಯಾಕೆ ಜೈಲ್ ಸೇರ್ಕೋತ್ಯಾ? ಅದಕ್ಕೆ ನಾನೇ ವಿಷ 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 ಕೊಡ್ತಿದ್ದೀನಿ. ಏನ್ ಕೊಡ್ದೆ ಅಂತೆ? ವಿಷ. ಹೋಗು. ಸಾಯಲೇ ನನ್ ಮಗನೇ, ಸಾಯೋ. ಅದು ಮಾತ್ರ ಸತ್ಯ. ನಿನ್ನ ಮಗಳು 1 ಕ್ವಾರ್ಟರ್ ಕೊಡ್ದವಳೆ. ಬಿಸ್ಕಿನ ಇಲ್ಲ, ವಿಷ. ಅಯ್ಯೋ ಮಗಳ, ಅಯ್ಯೋ ಮಗಳೇ, ಅಮ್ಮ ಕಂದ, ಅಯ್ಯೋಮ್ಮ, ಅಯ್ಯೋ ವಿಷ. ಯಾಕಮ್ಮ ಹಿಂಗ್ ಮಾಡ್ಕೊಂಡೆ? ಕ್ಷಮಿಸಿಪ್ಪ, ನನ್ಗೆ ಬೇರೆ ನಮ್ಮ ಮದ್ವೆ ಆಗಕ್ ಇಷ್ಟ ಇಲ್ಲ. ನಾನ್ ಬದುಕಿದ್ದಾಗ್ಲಂತೂ ತಾಳಿ ಕಟ್ಸ್ಕೊಳಕ್ ಬಿಡ್ಲಿಲ್ಲ. ಸಾಯೋದಕ್ ಮುಂಚೆ ನನ್ ತಾಳಿ ಕಟ್ಸ್ಕೊಂಡು ಮುತ್ತೈದೆ ಯಾಕೆ ಸಾಯೋ ಹಾಗೆ ಮಾಡಿ. ಅದು ಮಾತ್ರ ಆಗಲ್ಲ. ಹಾಗಾದ್ರೆ ನಾನು ಈಗ್ಲೇ ಸಾಯ್ತೀನಿ. ಸತ್ತು ಹಾಳಾಗೋಗು. ದೆವ್ವ ಆಗಿ ಬರ್ತಾಳೆ. ಬಿಡಲೇ. ಇವನು ದೆವ್ವ ಅಂತ. ಆಮೇಲೆ ಇಬ್ರು ದೆವ್ವ ಆಗಿ ನಾನಿದ ಬಿಡಲಾರೆ ಸಿನಿಮಾ ತರ ನಿನಗೆ ಚಿತ್ರ ಹಿಂಸೆ ಮಾಡಿ ಡಿಸೈನ್ ಆಗಿ ಮೊದಲು ಮಾಡ್ತೀನಿ ಮತ್ತೆ ತಾಳಿ ರೆಡಿ ಇಟ್ಕೊಂಡಿದ್ದೀನಿ.
ಅಕ್ಷತೆ ತಾಳಿ ಎಲ್ಲ ರೆಡಿ ಮಾಡ್ಕೊಂಡೇ ಸಾಯಕ್ ಬಂದಿದ್ದೀರಾ? ಕಟ್ಟಲೆ ಕಟ್ಟೋ ತಾಳಿ ಕಟ್ಟೋ ನನ್ಗೆಲ್ಲ ನಾಲ್ಕು ಕಟ್ಟೋ. ಸಾಯೋ ಟೈಮಲ್ಲಿ ಯಾಕೋ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ? ಬೇಗ ಕಟ್ಟಿ ಸಾಯಲೇ, ಬೇಗ ಆಶೀರ್ವಾದ ತಗೊಂಡ್ಬಿಡ್ರಪ್ಪ. ತಗೊಳಪ್ಪ, ದೇವ್ರ ಪಾದಕ್ಕೆ ಸೇರ್ಕೊಂತ ಇದ್ರ. ದೇವ್ರೆ ಇವ್ರಿಬ್ಬರನ್ನ ಚೆನ್ನಾಗಿ ಸ್ವರ್ಗದಲ್ಲಿ. ಸ್ವರ್ಗ ಕಷ್ಟ ಬೇಗ ಹೋಗ್ಬಿಟ್ರ? ಇಲ್ಲ, ಹನಿಮೂನ್ಗೆ ಹೋಗ್ತಾ ಇದೀವಿ. ನೀವಿಬ್ರು ಸಾಯಲಿಲ್ವಾ? ನೋ, ಹಾಗಾದ್ರೆ ವಿಷ? ಅದು ವಿಷ ಅಲ್ಲ, ಪೇಪುಷಿ. ನೋರೆ ಅದು ಸೋಪಿನ ನೊರೆ. ತಾಳಿ ಅದು ಮಾತ್ರ ಒರಿಜಿನಲ್. ನಿನ್ನ ಇಷ್ಟೆಲ್ಲ ಡ್ರಾಮಾ ಮಾಡಿ ನನ್ನ ಮಗಳನ್ನ ನೀನು ಮದುವೆ ಮಾಡ್ಕೊಂಡಿದ್ಯಾ ಅಂದ್ಮೇಲೆ ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಂತೀಯ ಅನ್ನೋ ನಂಬಿಕೆ ನನಗಿದೆ. ನಿಮ್ಮಿಬ್ರು ಹನಿಮೂನ್ಗೆ ಒಂದು ಚಾಪೆ, ಒಂದು ದಿಂಬು, ಚೊಂಬು ಆಲ್ರೆಡಿ ಮಾಡ್ಕೊತೀನಿ. ಮದ್ವೆ 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 ಅಂತಿದ್ದೆ, ನೋಡು ಗುರುಬಲ ಬಂದ್ರೆ ರಾತ್ರಿನೇ ಮದ್ವೆಗಳಾಗ್ಬಿಡುತ್ತೆ. ಎಲ್ಲ ದೇವ್ರ ದಯಕ್ಕ. ದೇಹ ದೇವಸ್ಥಾನಕ್ಕೆ ಬರಲ್ಲೇನಮ್ಮ? ಗೊತ್ತಾಗ್ತಾ ಇದೆ. ನಾನ್ ಯಾಕಪ್ಪ, ನೀನೇ ಹೋಗ್ಬಿಡ್ ಬಾಪ. ದೇವಿ ಉತ್ಸವಕ್ಕೆ ಬರಲ್ಲ ಅಂತಾಳೆ ನೋಡು ಶಾಂತಕ್ಕ. ಅಪ್ಪ, ದೇವಿ ಹತ್ರ ನನ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ ಬಾಪ. ಸರಿ ಬಿಡು. ಬಾಯ್. ಯಾರ್ ಮಾತು ಕೇಳಲ್ಲ ನೀವು. ಲೇಟ್ ಮಾಡ್ಬೇಡ ಕಣೆ, ಮಕ್ಕಳು ಕರ್ಕೊಂಡು ಬೇಗ ಬಂದ್ಬಿಡು. 11 ಗಂಟೆಗೆ ಪೂಜೆ ಇದೆ, ನನಗೆ ಸ್ವಲ್ಪ ಮುಂಚೆ ಕೆಲಸ ಇರುತ್ತೆ, ನಾನು ಹೋಗಿರ್ತೀನಿ. ಸ್ನೇಹ, ಏನ್ ಮಾಡ್ತಾ ಇದೀಯ? ದೇವಸ್ಥಾನಕ್ಕೆ ಬರಲ್ವಾ? ಬರ್ತಾಳೆ, 10 ನಿಮಿಷ ಬಂದೇ ಬಿಡ್ತಾಳೆ. ಕಾಯ್ತಾ ಇರ್ತೀನಿ, ಬಂದ್ಬಿಡು. ಬಾ 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 ಬಾ. ವಿಶ್ವಾಸ್, ಹೊರಡೋಣ್ವಾ? 1 ನಿಮಿಷ ಅಮ್ಮ, ಸ್ನೇಹ ಬರ್ತೀನಿ ಅಂದ್ಲು. ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಿದ್ರೇನೆ ಚಂದ.
ಬಾಗಿನ ತಾಯಿ ಗರ್ಭಿಸಿ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನುತೆ ಕುಂಕುಮರಾಗ ಶೋಣಿ ಕುಂಡ್ರೇಕ್ಷು ಪುಷ್ಪಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತಃ ಜಗದೇಕ ಮಾತಃ. ಯಾರಾದ್ರೂ ತಾಯಿಗೆ ಶ್ಲೋಕ ಹೇಳ್ತೀರಾ? ಆಹಾ, ಸುಮಧುರವಾದ ಕಂಠ ತಾಯಿ. ಸಾಕ್ಷಾತ್ ದೇವಿನೇ ನೋಡ್ದಂಗಾಯ್ತು. ಒಳ್ಳೆ ಮಹಾಲಕ್ಷ್ಮಿ ತರ ಇರೋ ಸರಸ್ವತಿ ದೇವಿನೇ ಸೊಸೆಯಾಗಿ ಆರಿಸಿದೀರ ಸ್ವಾಮಿ. ಹಿಸ್ಟ್ರಿ ರಿಪೀಟ್ಸ್. ಯಾವ ನಿನ್ನ ಮಗಳಿಂದ ನನ್ನ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅಂತ ಈ ಎಸ್ಟೇಟ್ ಇಂದ ಆಚೆ ಕಳಿಸಿದ್ನೋ ಅದೇ ನಿನ್ನ ಮಗಳು ತಿರುಗಿ ಬಂದು ನನ್ನ ಮಗನ ಮನಸ್ಸು ಕೆಡಿಸಿ ಈ ಮನೆ ಹೊಸಲು ತುಳಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳಲ್ಲ, ಇದು ನಿನ್ನ ಮಗಳ ದುರಾಸೆನೋ ಅಥವಾ ನಿನ್ನ ಪಿತೂರಿನೋ? ಅಯ್ಯಯ್ಯೋ, ಅಂತ ಕೆಟ್ಟ ಬುದ್ಧಿ ನನಗಿಲ್ಲ ಅಮ್ಮವ್ರೆ. ನನ್ನ ಮಗಳು ಅಂತವಳಲ್ಲ. ಉಂಡ ಮನೆಗೆ ದ್ರೋಹ ಬಗೆಯ ಬುದ್ಧಿ ನಮಗಿಲ್ಲ ಅಮ್ಮವ್ರೆ. ಹಾಗಾದ್ರೆ ನಿನ್ ಮಗಳನ್ನ ಮೊದಲು ಎಸ್ಟೇಟ್ ಇಂದ ಆಚೆ ಕಳಿಸು, ಆದಷ್ಟು ಬೇಗ. ಏನಪ್ಪ ಇಲ್ಲಿ ನಿಂತ್ಕೊಂಡು ಕೂಗ್ತಾ ಇದ್ಯಾ? ಯಾವಾಗ ಹೊರಡ್ತೀಯಮ್ಮ? ಯಾಕಪ್ಪ, ನಾನಿಲ್ಲಿರೋದು ಬೇಜಾರಾಯ್ತಾ? ಹಾಗೇನಿಲ್ಲಮ್ಮ. ಅದೇನೋ ಬಾಂಬೆ ಮಾಡ್ಲಿಂಗ್ ಒಳ್ಳೆ ಆಫರ್ ಅಂತ ಹೇಳ್ತಿದ್ಯಲ್ಲ, ಒಳ್ಳೆ ಅವಕಾಶ. ಬೇಗ ಹೊರಡಮ್ಮ. ಅಪ್ಪ, ಈಗ ನೀನ್ ಈ ಮಾತು ಹೇಳ್ತಾ ಇದೀಯಾ? ಸಾರಿಪ್ಪ, ಈಗ ನನ್ನ ಉದ್ದೇಶನೇ ಬದಲಾಗ್ತಾ ಇದೆ. ಎವ್ರಿಥಿಂಗ್ ಚೇಂಜ್ಡ್ ಅಪ್ಪ. ಅಂದ್ರೆ ಡೆಸ್ಟಿನಿ ಅಂದ್ರೆ ಇದೇನಾ? ಐ ಥಿಂಕ್ ಐ ಮೀನ್ ಲವ್. ಇಷ್ಟು ದಿನ ನನ್ ಗುರಿ ಅಲ್ಲ, ನಾನು ಓದ್ಬೇಕು, ಕೆಲ್ಸಕ್ಕೆ ಸೇರ್ಕೋಬೇಕು, ದುಡಿಬೇಕು, ನನ್ನ ಅಪ್ಪನ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಷ್ಟೇ ಆಗಿತ್ತು. ಅದು ಬಿಟ್ರೆ ನನ್ಗೆ ಬೇರೆ ಭಾವನೆನೇ ಇರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ನನ್ನಲ್ಲಿ ಏನೋ ಬದಲಾವಣೆ. ಏನೋ ನಾನ್ ಯಾವತ್ತೂ ಯೋಚನೆ ಮಾಡದೇ ಇರೋಂತ ಫೀಲಿಂಗ್ಸ್. ಪ್ರೀತಿ ಅಂದ್ರೆ ಇದೇನಾ? ಮೇಡಮ್ಮ, ಸಂಬಂಧ ಯಾವತ್ತಿದ್ರೂ ಸರಿ ಸಮಾನರಲ್ಲೇ ಆಗ್ಬೇಕು. ಪ್ರೀತಿ ಶಾಶ್ವತ ಅಲ್ಲಮ್ಮ, ಸಂಬಂಧ ಶಾಶ್ವತ. ಸಾರಿಪಾ, ಪ್ರೀತಿ ಇಲ್ಲದ ಸಂಬಂಧಕ್ಕೆ ಅರ್ಥನೇ ಇಲ್ಲ. ಜೀವನದಲ್ಲಿ ಪ್ರೀತಿನೇ ಶಾಶ್ವತ, ಆಮೇಲೆ ಸಂಬಂಧ. ಓಕೆ?